ಕೆಟ್ಟವ್ರು. ನೀವು ಅನ್ಕೊಂಡಿರೋ ಥರ ಅವ್ರು ಒಳ್ಳೆಯವರಲ್ಲ. ಪ್ರೀತಿ ಮಾಡುವಾಗ ಇದ್ದಿದ್ದು ರಾಹುಲ್ಗೂ ಮದುವೆ ಆದಮೇಲೆ ಆದ ರಾಹುಲ್ಗೂ ತುಂಬ ಬದಲಾವಣೆ ಕಾಣಿಸ್ತು. ಅಷ್ಟೇ ಅಲ್ಲ, ಅವ್ನು ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದ. ಅದೇ ಕಾರಣಕ್ಕೆ ಅವ್ರ ಮನೆ ಬಿಟ್ಟು ಹೋಗಿದ್ರು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳ. ಹೌದು ಚಿರಾಗ್, ಅರ್ಚನಾ ಅಕ್ಕ ಇದು ಯಾರಿಗೂ ಹೇಳಬೇಡ ಅಂತ ಅಂತಿದ್ರು. ಅದಕ್ಕೆ ನಾನು ಸುಮ್ಮನಿದ್ದೆ. ಆದರೆ ನೀವು ರಾಹುಲ್ ಅವ್ರನ್ನ ಕರೀಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರಿ. ಅದಕ್ಕೆ ಹೇಳಬೇಕಾಯ್ತು. ಅಂದರೆ ಇನ್ಮೇಲೆ ರಾಹುಲ್ ಇಲ್ಲಿಗೆ ಬರಲ್ವಾ? ನಾನು ಈಗಲೇ ಹೋಗಿ ಅಚ್ಚು ಹತ್ರ ಮಾತಾಡ್ತೀನಿ. ಚಿರಾಗ್ ಬೇಡ, ನೀವು ಹೋಗಿ ಮಾತಾಡ್ಬಿಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಮುಂದೆ ಅವರಿಬ್ರು ಪ್ಯಾಚಪ್ ಆಗ್ಲೂಬೋದು. ಇದ್ರ ಬಗ್ಗೆ ಮಾತಾಡಿ ಯಾಕೆ ವಿಷಯನ ದೊಡ್ಡದು ಮಾಡಬೇಕು? ಇಲ್ಲ ದಿಶಾ, ಅಜ್ಜು ಜೊತೆ ಮಾತಾಡದೆ ನಮ್ಗೆ ಸಮಾಧಾನ ಆಗಲ್ಲ. ಪ್ಲೀಸ್ ನನ್ನ ತಡಿಬೇಡಿ. ಅಯ್ಯೋ, ಅರ್ಚನಾ ಅಕ್ಕ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಅಂದಿದ್ರು. ಆದರೆ ಹಸ್ಬೆಂಡ್ಗೆ ಹೇಳಲೇಬೇಕಾಯ್ತು. ಏನು ಮಾಡೋದೀಗ? ಹಸ್ಬೆಂಡ್ ಕೇಳೋ ಪ್ರಶ್ನೆಗೆ ಅಕ್ಕ ಏನು ಉತ್ತರ ಕೊಡ್ತಾರೆ? ಅಲ್ಲ, ನನ್ನನ್ನು ಏನು ಅಂದ್ಕೊಂಡಿದ್ಯಾ? ನನ್ನ ಲೈಫಲ್ಲಿ ನೀನಿಲ್ಲ ಅಂದರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂದ್ಕೊಂಡಿದ್ಯಾ? ನಿನ್ನಂಥವನ್ನ ನಂಬಿ ಪ್ರೀತಿ ಮಾಡಿದ್ದಕ್ಕೆ ಸರಿಯಾದ ಪಾಠನೇ ಕಲಿಸ್ದೆ. ಇನ್ನು ಯಾವತ್ತೂ ನಿನ್ನ ಮುಖ ನಾನು ನೋಡಲ್ಲ, ನನಗೂ ನಿನ್ನ ಮುಖನ ತೋರಿಸ್ಬೇಡ. ನೀನಿಲ್ಲದೆ ಹೇಗೆ ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬದುಕು ತೋರಿಸ್ತೀನಿ. ನಿನಗೂ ನಿನ್ನ ಪ್ರೀತಿಗೂ ಗುಡ್ ಬೈ. ಅಚ್ಚು, ರಾಹುಲ್ ಮತ್ತೆ ಈಗ ತಾನೇ ರಾಹುಲ್ ಕಾಲ್ ಮಾಡಿದ್ದ, ಅವನ ಹತ್ರನೇ ಮಾತಾಡ್ತಿದ್ದೆ. ರಾಹುಲ್ ಜೊತೆಗ? ಹೌದು, ಗುರು ಅಣ್ಣ ಬಂದಿದ್ದಾನೆ. ನಾವೆಲ್ಲ ನಿನ್ನನ್ನು ತುಂಬ ಮಿಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೆ. ಅವನು ಅಷ್ಟೇ, ನಮ್ಮನ್ನೆಲ್ಲ ಬಿಟ್ಟಿರೋಕೆ ಅವನಿಗೆ ಅಲ್ಲಿ ಆಗ್ತಿಲ್ವಂತೆ. ಆದರೆ ಏನು ಮಾಡೋದು, ಕೆಲಸದ ಒತ್ತಡ ಅಲ್ವಾ, ಕೆಲಸ ಮಾಡಲೇಬೇಕು. ಅವನಿನ್ನೂ ಇಲ್ಲಿಗೆ ಬರೋದು 6 ತಿಂಗಳಾಗುತ್ತಂತೆ. ಆಮೇಲೆ ನಿನ್ನ ಗುರು ಅಣ್ಣನೆಲ್ಲ ತುಂಬ ಕೇಳ್ತಿದ್ದ. ಅಯ್ಯೋ ಮರ್ತಿದ್ದೆ ಚಿರು, ಅಪ್ಪಂಗೆ ಮಾತ್ರೆ ಕೊಡಬೇಕು. ಹೋಗಿ ಮಾತ್ರೆ ಕೊಡ್ತೀನಿ. ಹಾಂ, ನಂಗೆ ಸತ್ಯ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಚ್ಚು. ಅದಕ್ಕೆ ರಾಹುಲ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಅಲ್ಲ. ನನಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡಿದ್ಯಲ್ವ ನೀನು? ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ತಿದ್ರೇ ಒಳ್ಳೇದು. ನೀನು ಪ್ರೀತಿಸಿದ ಹುಡುಗ ಅಂತ ನಾನೇ ನಿನ್ನ ಮದುವೆ ಮಾಡಿಕೊಟ್ನಲ್ಲೇ, ಅದರಿಂದ ನಿನ್ನ ಜೀವನ ಹಿಂಗಾಗೋಯ್ತಲ್ಲ.